ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳ್ಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಕೆಫೆ ಉತ್ಕಲಿಕದಲ್ಲಿ ಬೆಂಡೆಕಾಯಿ ಗ್ರೇವಿ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವರು ಬೆಂಡೆಕಾಯಿ ಗ್ರೇವಿ ಒಂದು 4 ರಿಂದ 5 ಜನಕ್ಕೆ ಇವರು ಯಾವ ರೀತಿ ಮಾಡ್ತಾರೆ ಅಂತ ವಿಡಿಯೋ ತೋರಿಸ್ಕೊಡ್ತೀನಿ. ಬೆಂಡಿ ಮಸಾಲ ಮಾಡೋದಕ್ಕೆ ನೋಡಿ ಬೆಂಡೆಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದಾರೆ. ಕಟ್ ಮಾಡ್ಕೊಂಡು ಈಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ 2 ಇಂಚ್ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಬೆಂಡೆಕಾಯಿ ಇಷ್ಟು ಮಾತ್ರ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಜಸ್ಟ್ ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. 10 ನಿಮಿಷ ಫ್ರೈ ಆಗಿದ ನಂತರ ತೆಗಿತಾ ಇದ್ದಾರೆ. ಈಗ ಇಲ್ಲಿ ಒಗ್ಗರಣೆ ಈಗ ಇದರಲ್ಲಿ ಆಯಿಲ್ ಹಾಕ್ಕೊತಾ ಇದ್ದಾರೆ. ನೋಡಿ ಒಂದು 2 ರಿಂದ 3 ಟೀ ಸ್ಪೂನ್ ಆಯಿಲು ನೋಡಿ. ಅದರಲ್ಲೇ LG ಪೌಡರು, ಪೌಡರ್ ಹಾಕಿ ಜಸ್ಟ್ ಒಂದು 10 ಸೆಕೆಂಡ್ಸ್ ಆಗಿದೆ. ಆಗಿದ ನಂತರ ಈಗ ಜೀರಿಗೆ ಮತ್ತು ರೆಡ್ ಚಿಲ್ಲಿ, ಜೀರಿಗೆ ಜಸ್ಟ್ ಒಂದು ಅರ್ಧ ಟೀ ಸ್ಪೂನು, 2 ಚಿಲ್ಲಿ ಮತ್ತು ಅದರಲ್ಲಿ ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ನೋಡಿ ಒಂದು 2.5 ಗಡ್ಡೆ ಈರುಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ ನಂತರ ನೋಡಿ 1 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಈಗ ನೋಡಿ ಅದರಲ್ಲೇ ಈಗ ಟೊಮೊಟೊ ಪೇಸ್ಟು ನೋಡಿ 2 ಟೊಮೊಟೊ ಪೇಸ್ಟ್ ಹಾಕ್ಕೊಂಡಿದ್ದಾರೆ ಇದರಲ್ಲಿ. ನೋಡಿ ಇದೆಲ್ಲನೂ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಾರೆ. ಒಂದು 100 ml ಅಷ್ಟು ಮೊಸರು ತೊಗೊಂಡಿದ್ದಾರೆ. ನೋಡಿ ಈ ಥರ ಮೊಸರೆಲ್ಲ ಫುಲ್ ಥರ ಒಂದು ಬೀಟ್ ಮಾಡಿಕೊಂಡು ಮತ್ತು ಇದರಲ್ಲಿ ಹಾಕ್ಕೊತಾರೆ. ನೋಡಿ ಟೊಮೊಟೊ ಪೇಸ್ಟ್ ಹಾಕಿ ಜಸ್ಟ್ 1.5 ನಿಮಿಷ ಇದನ್ನು ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಮೊಸರು ಹಾಕ್ಕೊಂಡಿದ್ದಾರೆ. ನೋಡಿ ಒಂದು ಅರ್ಧ ಟೀ ಸ್ಪೂನು ಪುಡಿ ಉಪ್ಪು, ನೋಡಿ ಒಂದು ಅರ್ಧ ಟೀ ಸ್ಪೂನು ಮತ್ತು ಅರಶಿನ ಪುಡಿ, ಅರ್ಧ ಟೀ ಸ್ಪೂನು ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ನೋಡಿ ಅದರಲ್ಲೇ ಈಗ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನು, ನೋಡಿ ಜೀರಾ ಪುಡಿ ಒಂದು ಅರ್ಧ ಟೀ ಸ್ಪೂನು. ನೋಡಿ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ಎಷ್ಟು ಒಂದು 50 ml ನೀರು. इसको फ्राई करना पड़ेगा. ನೋಡಿ ಇದನ್ನು ಒಂದು 1 ನಿಮಿಷ ಇದನ್ನು ಫ್ರೈ ಮಾಡ್ಕೊತಾರೆ. 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಗರಂ ಮಸಾಲ ಹಾಕ್ಕೊತಾ ಇದ್ದಾರೆ. ನೋಡಿ ಅದರಲ್ಲಿ ಈಗ ಸ್ವಲ್ಪ ಕಸ್ತೂರಿ ಮೇಥಿ 1 ಟೀ ಸ್ಪೂನ್ ಈ ಥರ ಒಂದು ಮ್ಯಾಶ್ ಮಾಡಿ ಹಾಕ್ಕೋಬೇಕಾಗುತ್ತೆ. ನೋಡಿ ಅದರಲ್ಲಿ ಸ್ವಲ್ಪ ನೀರು, ಇಷ್ಟು ಒಂದು 50 ml ನೀರು. ಇದನ್ನು ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಬೆಂಡೆಕಾಯಿ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲೇ ಸ್ವಲ್ಪ ನೀರು, ಎಷ್ಟು ಒಂದು 300 ml ನೀರು ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ನೀರು ಹಾಕಿ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಬದನೆಕಾಯಿ ಮತ್ತು ನೀರು ಹಾಕಿ ಒಂದು 2 ನಿಮಿಷ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಈಗ ಬೆಂಡಿ ಮಸಾಲ ಅನ್ನೋದು ರೆಡಿಯಾಗಿದೆ.
ಸ್ನೇಹಿತರೆ ನೋಡಿದ್ರಲ್ಲ ಒಂದು ಕೆಫೆ ಉತ್ಕಲಿಕದಲ್ಲಿ ಯಾವ ರೀತಿ ಬೆಂಡೆಕಾಯಿ ಗ್ರೇವಿ ಮಾಡಿದ್ರು ಅಂತ ಬಿಟ್ಟು ಇದಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡ್ಬೋದು, ಸಕ್ಕತ್ತಾಗಿರುತ್ತೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.